ದೇವರಿಗೆ ಸತ್ಯವುಳ್ಳವರಾಗಿರಿ. கணவன் மனைவி உன்னுடைய உறவுல உண்மையாயிரு. ಗಂಡ ಹೆಂಡತಿ ನಿಮ್ಮ ಸಂಬಂಧದಲ್ಲಿ ನೀವು ಸತ್ಯವಾಗಿರಿ. உங்களுடைய வேலையில நீங்க உண்மையாய் இருக்க வேண்டும். ನಿಮ್ಮ ಕೆಲಸ ಕಾರ್ಯದಲ್ಲಿ ಸತ್ಯವಾಗಿರಿ. நான் சொல்லுகிறேன், ಇವತ್ತು ನಾನು ಹೇಳುತ್ತೇನೆ, உண்மை உள்ளவனை ஆண்டவர் ஆசீர்வதித்தே ஆசீர்வதிப்பார். ಸತ್ಯ ಉಳ್ಳವರನ್ನು ದೇವರು ಆಶೀರ್ವದಿಸಿ ಆಶೀರ್ವದಿಸುತ್ತಾರೆ. ದೇವರ ಜನರೇ, தேவனுக்கு தேவையானது பூர்ணமான ಅರ್ಪಣಿப்பு. ದೇವರಿಗೆ ಬೇಕಾಗಿದ್ದು ಪರಿಪೂರ್ಣವಾಗಿ ಒಪ್ಪಿಸುವ ಕಾರ್ಯ. சொல்லுகிறேன், God is looking for a complete surrender. ಪರಿಪೂರ್ಣವಾಗಿ ಒಪ್ಪಿಸುವವರನ್ನೇ ದೇವರು ನೋಡುತ್ತಿದ್ದಾರೆ. இன்றைக்கு ಇವತ್ತು என் தேவன் உன்னை கொண்டு பெரிய காரியம் செய்ய வேண்டும் என்று ஆயத்தமாயிரு. ದೇವರು ನಿನ್ನನ್ನು ತಗೊಂಡು ಹೆಚ್ಚಾದ ಕಾರ್ಯವನ್ನು ಮಾಡುವುದಕ್ಕೆ ಸಿದ್ಧವುಳ್ಳವರಾಗಿದ್ದಾರೆ. Why don't you give your heart to Jesus? ಯಾತಕ್ಕೆ ನೀವು ಯೇಸು ಕ್ರಿಸ್ತನ ಬಳಿ ನಿಮ್ಮ ಹೃದಯವನ್ನು ಒಪ್ಪಿಸಬಾರದು? ಹಳೆಯ ಸ್ವಭಾವಗಳು ಉನ್னை ತಾಕಿ ಕೊಂಡಿರುತ್ತಲ್ಲ, ಹಳೆಯ ಸ್ವಭಾವವು ನಿನಗೆ ಕಷ್ಟ ನೀಡುತ್ತದೆಯಲ್ಲವೇ? ಬ್ರದರ್, ನಾನು அந்த குடிக்கல என்னால வர முடியல. ಇನ್ನು ಈ ಕುಡಿಯುವುದರಿಂದ ನನಗೆ ಹೊರಗೆ ಬರುವುದಕ್ಕೆ ಅಸಾಧ್ಯವಾಗುತ್ತದೆ. வெளியே வர முடியல. ಸುಳ್ಳು ಹೇಳುವುದರಿಂದ ನಾನು ಹೊರಗೆ ಬರುವುದು ಅಸಾಧ್ಯ. அந்த டிவில நான் பிக்சರ್ சீரியல் பார்த்து கொண்டு இருக்கிறேன். ಬೇಡದೇ ಇರುವ ಕಾರ್ಯವನ್ನು ನಾನು ಟಿವಿಯಲ್ಲಿ ನೋಡುತ್ತಿದ್ದೇನೆ, ಇಲ್ಲ ಅದರಿಂದ ಹೊರಗೆ ಬರುವುದು ಅಸಾಧ್ಯವಾಗಿದೆ. ದೇವರ ಜನರೇ, ஆண்டவர் உனக்கு பலனை கொடுக்க முடியும். ದೇವರು ನಿನಗೆ ಬಲವನ್ನು ನೀಡುವುದಕ್ಕೆ ಸಾಧ್ಯ. சகலத்தையும் மேற்கொள்ள முடியும். ಸಕಲವನ್ನು ಹೆದರಿಸುವುದಕ್ಕೆ ಸಾಧ್ಯ. ஒரு காரியத்தை சொல்லுகிறேன். ಇವತ್ತು ಒಂದು ಕಾರ್ಯವನ್ನು ಹೇಳುತ್ತೇನೆ. ಮೊದಲಾவது ನೀ ಆಂಡವருடைய ರಾಜ್ಯத்தை தேடு. ಪ್ರಥಮವಾಗಿ ದೇವರ ರಾಜ್ಯವನ್ನು ಹುಡುಕು. அப்பொழுது சகலத்தையும் மேற்கொள்ள தேவன் பலனை தருவார். ಆಗ ಸಕಲವನ್ನು ಹೆದರಿಸುವುದಕ್ಕೆ ದೇವರು ಬಲವನ್ನು ನೀಡುತ್ತಾರೆ. உன்னால உன்னுடைய பலவீனத்தை மேற்கொள்ள முடியாது. ನಿನ್ನ ಬಳಿ ನಿನ್ನ ಬಲಹೀನತೆಯನ್ನು ಹೆದರಿಸುವುದಕ್ಕೆ ಸಾಧ್ಯವಿಲ್ಲ. ஆனால் என் இயேசுப்பால சகலத்தையும் கூடும். ಆದರೆ ನನ್ನ ಯೇಸು ಕ್ರಿಸ್ತನ ಬಳಿ ಸಕಲವೂ ಸಾಧ್ಯ. தேவஜனமே, ದೇವರ ಜನರೇ, அப்பா கிட்ட முழங்கால் போட்டு ತಂದೆಯ ಬಳಿ ಮೊಳಕಾಲಾಕಿ, இயேசுப்பா, ಯೇಸುವೆ, என் பலவீனத்தில் நீர் பலனாய் மாற வேண்டும். ನನ್ನ ಬಲಹೀನತೆಯಲ್ಲಿ ನಿನ್ನ ಬಲನಾಗಿರು. என் பலவீனத்தை நீக்குங்க. ನನ್ನ ಬಲಹೀನತೆಯನ್ನು ನೀಗಿಸು. ஒரு வார்த்தை நீ சொன்னால் போதும். ಒಂದು ವಾಕ್ಯವನ್ನು ಹೇಳಿದರೆ ಸಾಕು. இந்த நிமிஷமே இயேசுப்பா உள்ளத்துல வந்து ಈ ಕ್ಷಣವೇ ಯೇಸು ಕ್ರಿಸ್ತನ ಹೃದಯದೊಳಗೆ ಬಂದು சகலத்தையும் புதிதாக்குவார்.